ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ನಮ್ಮ ದೂದ್ ಪೇಡ ಹುಡುಗ ದಿಗಂತ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮಗೆ ದೂದ್ ಪೇಡ ಹುಡುಗ ಅನ್ಬೇಕಾ ಅಥವಾ ಇವಾಗಿನ ಹೊಸ ಫಿಲಂ ಬರ್ಫಿ ಹುಡುಗ ಅನ್ಬೇಕಾ? ಏನು ಬೇಡ, ದಿಗಂತ್ ಅಂತ ಕರೆದ್ರೆ ಸಾಕು. ದಿಗಂತ್ ಅನ್ಬೇಕು. ಯಾರು ಇಟ್ಟಿದ್ದು ದೂದ್ ಪೇಡ ಹುಡುಗ ಅಂತ? ದೂದ್ ಪೇಡ ನನಗೆ ಹೆಸರು ಬಂದಿದ್ದು ಗಾಳಿಪಟ ಸಿನಿಮಾದಲ್ಲಿ ಗಣೇಶ್ ಅವರು ನನಗೆ ದೂದ್ ಪೇಡ ಅಂತ ಕರಿತಾ ಇರ್ತಾರೆ. ಅದು ಆ ಸಿನಿಮಾ ಹಿಟ್ ಆದ್ಮೇಲೆ ಎಲ್ಲರೂ ದೂದ್ ಪೇಡ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಾನು ಸ್ವಲ್ಪ ಬೆಳ್ಳಗಿದ್ದೀನಲ್ಲ, ಅದಕ್ಕೆ ದೂದ್ ಪೇಡ ಕಲರ್ ಇದೆಯಾ ದೂದ್ ಪೇಡ ಅಂತ ಆ ಥರ ಬಂದಿರೋದು ಹೆಸರು. ಅದು ನಿಮಗೆ ಕಾಫಿ ಇಷ್ಟ ಆಗತ್ತಾ? ಕಾಫಿ ನಾನೇನು ಅಷ್ಟು ರೆಗ್ಯುಲರ್ ಆಗಿ ಕುಡಿಯಲ್ಲ, ಬಟ್ ಅಪರೂಪಕ್ಕೆ ಈ ಥರ ಆಫರ್. ಹೌದು. ಅಲ್ಲ, ಮಲೆನಾಡಿನವರಲ್ಲ ನೀವು, ತೀರ್ಥಹಳ್ಳಿಯವರು ಎಸ್ಪೆಷಲಿ. ಹೌದು. ಕಾಫಿ ಇಲ್ಲ, ಅಲ್ಲೆಲ್ಲ ಕಾಫಿ ತುಂಬಾ ಜಾಸ್ತಿ ಕುಡಿತಾರೆ ಜನ. ಬಟ್ ನಾನು ಯಾಕೋ ಚಿಕ್ಕ ವಯಸ್ಸಿಂದ ನಂಗೆ ನಮ್ಮ ಅಪ್ಪ ಅಮ್ಮನೂ ಅಭ್ಯಾಸ ಮಾಡಿಸಿಲ್ಲ, ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ. ದೂದ್ ಮಾತ್ರನಾ? ನಾನು ಹಾಲು ಜಾಸ್ತಿ ಕುಡಿತೀನಿ. ಆಮೇಲೆ ಈ ನಡುವೆ ಸ್ವಲ್ಪ ಈ ಗ್ರೀನ್ ಟೀ ಅದು ಇದು ಎಲ್ಲ ಕುಡಿತೀನಿ. ಅದು ಬಿಟ್ರೆ ನಾನು ಟೀನೂ ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ. ಸರ್, ನಿಮ್ಮ ತೀರ್ಥಹಳ್ಳಿಗೆ ಬಂದ್ರೆ ಎಂತ ಅದ್ಭುತವಾದ ಜಾಗ. ನಿಮ್ಮ ಊರು ಹೇಗಿತ್ತು? ನಿಮ್ಮ ಬಾಲ್ಯ ಅಲ್ಲಿದೆಲ್ಲ? ನನಗೆ ಮಲೆನಾಡು ಅಂದರೆ ತುಂಬಾ ಇಷ್ಟ. ಅಂದರೆ ನಾನು ಬಹುಶಃ ಲೈಫಲ್ಲಿ ರಿಟೈರ್ಮೆಂಟ್ ಅಂತ ಆದರೆ ಅಲ್ಲೇ ಹೋಗಿ ಸೆಟ್ಲ್ ಆಗಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದು ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಅಲ್ಲಿನ ನೇಚರ್ ಇರ್ಬೋದು, ಅಲ್ಲಿನ ಬೆಟ್ಟ ಗುಡ್ಡ, ಮರ, ಗಾಳಿ, ಆಮೇಲೆ ನೀರು ಕೂಡ ಅದೇನೋ ಒಂದು ತುಂಬ ಸ್ವೀಟಾಗಿರುತ್ತೆ. ತುಂಬ ಜನ ನಮಗೆ ಈಗ ಬೆಂಗಳೂರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬಂದಾಗ ನಮ್ಮ ಮನೇಲಿ ನೀರು ಕೊಟ್ಟರೆ ಇದಕ್ಕೇನು ಸಕ್ಕರೆ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ರು. ಅಂದರೆ ಅಷ್ಟು ಸ್ವೀಟಾಗಿರುತ್ತೆ. ಅಷ್ಟು ಗಂಗಾ ಸ್ನಾನ, ತುಂಗಪಾನ. ಖಂಡಿತ ಅದು ಸುಳ್ಳಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಜಾಗ. ಆಮೇಲೆ ಅಲ್ಲಿ ಬಹುಶಃ ಈ ಬಾಲ್ಯದಲ್ಲಿ ಅಲ್ಲಿ ಬೆಳೆಯೋದೇ ಒಂದು ಅದೃಷ್ಟ, ಅದೊಂದು ಪುಣ್ಯ ಅಂತ ಹೇಳ್ಬೋದು. ಖಂಡಿತ. ನಿಮಗೆ ತುಂಗಾ ನದಿ ಜೊತೆ ಹೇಗಿದೆ ಕಾಂಟ್ಯಾಕ್ಟ್? ಹೋಗ್ತಿದ್ರ ಅಲ್ಲಿ ನದಿ ಹತ್ರ, ಮನೇಲಿ ಬೈಸ್ಕೊಂತಿದ್ರ? ಇಲ್ಲ, ಖಂಡಿತ. ನಾನು ತುಂಗಾ ನದಿಲೇ ಒಂಥರ ಈಜಾಡ್ಕೊಂಡು ಬೆಳೆದವನು. ನಮ್ಮಪ್ಪ ನನ್ನ ಚಿಕ್ಕ ವಯಸ್ಸಲ್ಲೇ, ಅಂದರೆ ನಾನು 3 ವರ್ಷ ಇದ್ದೆ, ಅವಾಗಲೇ ನನಗೆ ಸ್ವಿಮ್ಮಿಂಗ್ ಕಲಿಸ್ಬಿಟ್ಟಿದ್ರು. 3 ವರ್ಷಕ್ಕೆ. ಯಾಕೆಂದರೆ ನಮ್ಮ ಮನೆ ಹಿಂದ್ಗಡೆನೇ ಹೊಳೆ ಇತ್ತು. ಅಲ್ಲಿ ಪ್ರತಿ ವರ್ಷ ತುಂಬ ಜನ ಈ ಕೆಲವು ಮಕ್ಕಳೆಲ್ಲ ಸ್ವಿಮ್ ಮಾಡಕ್ಕೆ ಹೋಗಿ ಏನೋ ಅನಾಹುತ ಆಗಿದೆ, ಆ ಥರ ಇನ್ಸಿಡೆಂಟ್ ಆಗಿತ್ತು. ಹಾಗಾಗಿ ನಮ್ಮಪ್ಪ ಏನು ಮಾಡಿದ್ರು, ಆ ಥರ ಆಗಬಾರ್ದು ಅಂತ ಇಮ್ಮಿಡಿಯೇಟಾಗಿ ಕಲಿಸಿದ್ರು ನಮಗೆ. ಅಂದರೆ ಹೋಗ್ತಾರೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸ್ವಿಮ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ತುಂಗಾ ನದಿ ಒಂದೇ ಅಲ್ಲ, ಆಮೇಲೆ ಸಣ್ಣ ಪುಟ್ಟ ಈ ಕಾಲುವೆಗಳು ತುಂಬ ಇದೆ. ಸೊ ಅದೆಲ್ಲ ಹೋಗಿ ನದಿಗೆ ಸೇರುತ್ತೆ. ಹಾಗಾಗಿ ನಾನು ತೀರ್ಥಹಳ್ಳಿ ತುಂಗಾ ನದಿಗೆ ಹೋಗಿದ್ರು ಬೇರೆ ಎಲ್ಲರೂ ಸ್ವಿಮ್ ಮಾಡಕ್ಕೆ ಹೋಗ್ತೀನಿ ಅಂತ ನಮ್ಮ ಅಪ್ಪ ಹಂಗೆ ಗೊತ್ತಿತ್ತು. ಸೊ ಹಾಗಾಗಿ ನಮ್ಮ ಚಿಕ್ಕ ವಯಸ್ಸಲ್ಲಿ 3 ವರ್ಷಕ್ಕೆ ನಂಗೆ ನಮ್ಮ ಅಣ್ಣಂಗೆ ಇಬ್ಬರಿಗೂ ಸ್ವಿಮ್ ಕಲ್ಸ್ಬಿಡ್ಬೇಕು. ನೀನು ಆಮೇಲೆ ಗೊತ್ತಿರೋ ಜಾಗದಲ್ಲಿ ಮಾತ್ರ ಸ್ವಿಮ್ ಮಾಡಬೇಕು ಅಂತ ನಮ್ಮ ಮನೇಲಿ ನಮ್ಮ ಅಪ್ಪ ಅದೊಂಥರ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್. ನೀನು ಎಲ್ಲೂ ಸ್ವಿಮ್ ಮಾಡಂಗಿಲ್ಲ, ಗೊತ್ತಿರೋ ಜಾಗದಲ್ಲಿ ಮಾತ್ರ ಮಾಡಬೇಕು ಅಂತ. ಬಟ್ ಚಿಕ್ಕ ವಯಸ್ಸಲ್ಲೇ ಕಲಿಸಿದ್ರು. ನಮಗೆ ತೀರ್ಥಹಳ್ಳಿ ಅಂದ ತಕ್ಷಣ ತುಂಗಾ ನದಿ ಸೇತುವೆನೇ ನೆನಪಾಗತ್ತೆ. ಹೌದು. ಅಲ್ಲಿರೋ ಕಲ್ಲುಗಳು, ಆ ಬಂಡೆಗಳು, ಏನ್ ಫೋಟೋಜೆನಿಕ್ ಅದು. ತುಂಬಾ ಚೆನ್ನಾಗಿದೆ. ಹೌದು. ನಾವು ಈವ್ನಿಂಗ್ ಆದ್ರೆ ನಾವು ಆ ತುಂಗಾ ನದಿ ರಥಬೀದಿಯಿಂದ ಮುಂದೆ ಅಲ್ಲಿ ರಾಮ ಮಂದಿರ ಹತ್ರ ಒಂದು ಬ್ಯೂಟಿಫುಲ್ ಜಾಗ ಇದೆ. ಅದಂದ್ರೆ ಒಂಥರ ಬೀಚ್ ತರ ಇದೆ, ವೈಟ್ ಸ್ಯಾಂಡ್ ಇದೆ, ಆಮೇಲೆ ಅಲ್ಲಿ ನೀರು, ಆಮೇಲೆ ಅಲ್ಲಿ ಸನ್ಸೆಟ್ ಎಲ್ಲ ಒಂಥರ ಬ್ಯೂಟಿಫುಲ್. ಅಲ್ಲಿ ಹರಿದು ಆ ಕಲ್ಲುಗಳಿಗೆಲ್ಲ ಏನೋ ಒಂದು ಆಕಾರ ಬಂದ್ಬಿಟ್ಟಿದೆ. ಹೌದು. ಅದು ಸುಳಿ ಅಂತ ಇರುತ್ತೆ ನೀರಲ್ಲಿ. ಆ ಸುಳಿ ಫೋರ್ಸಿಗೆ ಅದು ಕಲ್ಲನ್ನ ಬಂಡೆನ ಕೊರ್ದು ಎಷ್ಟೋ ವರ್ಷಗಳಿಂದ ಕೊರ್ದು ಅದು ಆ ಆಕಾರ ಪಡೆದಿದೆ. ಸರ್, ನಿಮ್ಗೆ ಇದ್ರ ಜೊತೆಗೆ ಸಿನಿಮಾ ಫೀಲ್ಡಿಗೆ ಬರಲಿಲ್ಲ ಅಂದ್ರೆ ಏನಾಗ್ತಿದ್ವಿ? ಬಹುಶಃ ಬರಲಿಲ್ಲ ಅಂದ್ರೆ ನನಗೆ ಈ ಬೆಳಗ್ಗೆಯಿಂದ 9 to 6 ಜಾಬ್ ಮಾಡೋದು ನನಗೆ ಇಷ್ಟನೇ ಇಲ್ಲ. ಅಂದರೆ ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಅಥವಾ ಕಂಪ್ಯೂಟರ್ ಮುಂದೆ ಕೂತು ಈ ಥರ ಕೆಲಸ ಮಾಡೋಕ್ಕೆ ನಂಗೆ ಮುಂಚೆಯಿಂದನೂ ಇಷ್ಟ ಇರಲಿಲ್ಲ. ಬಹುಶಃ ನಾನು ಯಾವುದೋ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಾ ಇದ್ದೆ, ಅಥವಾ ಈ MBA ಅಂದರೆ ಫೋರ್ಸ್ಫುಲಿ ಇನ್ನೇನೋ ಅವಕಾಶ ಇಲ್ಲ ಅಂದರೆ ಫೋರ್ಸ್ಫುಲಿ MBA ಮಾಡಿ ಏನೋ ಒಂದು ಜಾಬ್ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೆ. ಬಟ್ ನನ್ನ ಇಂಟ್ರೆಸ್ಟ್ ಮುಂಚೆಯಿಂದನೂ ನನಗೆ ಈ ಥರ ಕ್ರಿಯೇಟಿವ್ ಫೀಲ್ಡ್ಸಲ್ಲೇ ಇತ್ತು, ಆಮೇಲೆ ಸ್ಪೋರ್ಟ್ಸಲ್ಲಿತ್ತು. ಸೊ ಹಾಗಾಗಿ ನಾನು ಈಗ ಕರೆಕ್ಟ್ ಜಾಬಲ್ಲೇ ಇದ್ದೀನಿ. ಓಕೆ. ನಿಮ್ಮ ಬರ್ಫಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಯಾವಾಗ ಬರ್ಬೋದು ತೆರೆಗೆ? ಬರ್ಫಿ ಬಹುಶಃ ಜನವರಿ ಇಲ್ಲ ಅಂದರೆ ಫೆಬ್ರವರಿ ಆ ಟೈಮಲ್ಲಿ ಬರ್ಬೋದು. ಓಕೆ. ನಿಮ್ಮ ಈ ಸಿನಿಮಾ ಮತ್ತೊಂದು ಗಾಳಿಪಟ ಆಗಲಿ, ಮತ್ತೊಂದು ಮನಸಾರೆ, ಹೌದು, ಮತ್ತೊಂದು ಮನಸಾರೆ ಅಂತ ಒಂದು ಮೈಲಿಗಲ್ಲನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಹಾರೈಕೆ. ಸರ್, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.